ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಮಂಗು ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಯೂಟ್ಯೂಬ್ ಎಡಿಟಿಂಗಿಗೆ ಯೂಟ್ಯೂಬಲ್ಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ ಅಲ್ವಾ, ಆ ಒಂದು ವೀಡಿಯೋಸಿಗೆ ಎಡಿಟಿಂಗ್ ಮಾಡಲಿಕ್ಕೆ ಯಾವ ಆ್ಯಪನ್ನು ಬಳಸ್ತೀನಿ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಈ ವಿಡಿಯೋ ನಿಮಗೆ ಎಷ್ಟು ಹೋದರೆ ಲೈಕ್ ಮಾಡಿ, ಹಾಗೆ ನಮ್ಮ ಫ್ರೆಂಡ್ಸ್ ಯಾರೆಲ್ಲ ಇರ್ತಾರಲ್ವ ಅವರಿಗೆಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಯೂಟ್ಯೂಬಲ್ಲಿ ವೀಡಿಯೋಸನ್ನೆಲ್ಲ ಕೂಡ ಎಡಿಟ್ ಮಾಡಿ ಹಾಕ್ತೀನಿ ಅಲ್ವಾ, ಆ ಒಂದು ಎಲ್ಲ ವೀಡಿಯೋಸಿಗೂ ಕೂಡ ಜಾಸ್ತಿ ನಾನು ಕಾಯಿನ್ ಮಾಸ್ಟರ್ ಅಪ್ಲಿಕೇಶನನ್ನು ಯೂಸ್ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ಕೆಲವೊಂದು ಸಾರಿ ಇನ್ಶಾಟ್ ಕೂಡ ಯೂಸ್ ಮಾಡ್ತೀನಿ. ಕಾಯಿನ್ ಮಾಸ್ಟರನ್ನು ಯಾಕೆ ಯೂಸ್ ಮಾಡ್ತೀನಿ ಅಂತಂದರೆ, ಕಾಯಿನ್ ಮಾಸ್ಟರಲ್ಲಿ ಎಲ್ಲ ರೀತಿಯಾದ ವೀಡಿಯೋಸನ್ನು ಎಡಿಟಿಂಗನ್ನು ಮಾಡ್ಬೋದು. ಫ್ರೆಂಡ್ಸ್, ನಿಮಗೆ ಏನಾದರೂ ಎಡಿಟಿಂಗ್ ಬಗ್ಗೆ ಹೇಳಬೇಕು ಅಂತಿದ್ರೆ ಕಾಮೆಂಟ್ ಮಾಡಿ, ನಾನು ಎಡಿಟಿಂಗನ್ನು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ಯೂಟ್ಯೂಬ್ಗೆ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಿದ್ದೀರ ಅಂತಂದರೆ ಲಾಂಗ್ ವೀಡಿಯೋ ಕೂಡ ಅದರಲ್ಲಿ ಎಡಿಟನ್ನು ಮಾಡ್ಕೊಳ್ಬೋದು. ಹಾಗೆ ಶಾರ್ಟ್ ವೀಡಿಯೋಸನ್ನು ಕೂಡ ಎಡಿಟಿಂಗನ್ನು ಮಾಡ್ಕೊಳ್ಬೋದು. ಹಾಗೆ ನಿಮಗೆ ಇನ್ಸ್ಟಾಗ್ರಾಮಿಗೆ ನೀವು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಿದ್ದೀರ ಅಂತಂದರೆ ಇನ್ಸ್ಟಾಗ್ರಾಮ್ ವೀಡಿಯೋಸನ್ನು ಕೂಡ ಎಡಿಟನ್ನು ಮಾಡ್ಕೊಳ್ಬೋದು. ನಿಮಗೆ ಯಾವ ರೀತಿ ಸೈಜಲ್ಲಿ ವೀಡಿಯೋನ ಎಡಿಟ್ ಮಾಡಬೇಕು ಅಂತಿದ್ರೆ ಆ ಸೈಜಲ್ಲಿ ನೀವು ವೀಡಿಯೋನ ಎಡಿಟ್ ಮಾಡ್ಕೊಳ್ಬೋದು. ಆದ್ದರಿಂದ ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದರೆ ಅವರೆಲ್ಲರೂ ಕೂಡ ಕಾಯಿನ್ ಮಾಸ್ಟರ್ ಅಪ್ಲಿಕೇಶನನ್ನು ಯೂಸ್ ಮಾಡಿ. ಇದರಲ್ಲಿ ಬೇಗ ಎಡಿಟನ್ನು ಮಾಡಲಿಕ್ಕಾಗ್ತದೆ. ಫಸ್ಟ್ ಟೈಮ್ ನೀವು ಎಡಿಟನ್ನು ಮಾಡ್ತಿದ್ದೀರ ಅಂತಂದರೆ ಸ್ವಲ್ಪ ಸ್ಲೋ ಆಗ್ತದೆ. ನೀವು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಯಾವ ರೀತಿಯಾಗಿ ಎಡಿಟಿಂಗನ್ನು ಮಾಡಬೇಕು ಅಂತ. ಹಾಗೆ ನಿಮಗೆ ಬೇಕಾಗಿರುವಂಥ ಎಫೆಕ್ಟ್ಸ್ ಎಲ್ಲ ಕೂಡ ಡೌನ್ಲೋಡನ್ನು ಮಾಡ್ಕೊಳ್ಬೋದು. ಹಾಗೆ ಗ್ರೀನ್ ಸ್ಕ್ರೀನ್ ವೀಡಿಯೋ ಕೂಡ ಮಾಡಲಿಕ್ಕಾಗ್ತದೆ. ಗ್ರೀನ್ ಸ್ಕ್ರೀನನ್ನು ಇಟ್ಕೊಂಡ್ರೆ ನೀವು ರಿಮೂವನ್ನು ಮಾಡ್ಕೊಳ್ಬೋದು. ಹಾಗೆ ರಿವರ್ಸ್ ಕೂಡ ಮಾಡ್ಕೊಳ್ಬೋದು ವೀಡಿಯೋವನ್ನು. ಹಾಗೆ ಎಕ್ಸ್ಟ್ರಾ ಆಡಿಯೋ ಕೂಡ ನೀವು ತಗೊಳ್ಬೋದು. ತುಂಬ ರೀತಿಯ ಫೀಚರ್ಸ್ ಇದೆ ಈ ಒಂದು ಕಾಯಿನ್ ಮಾಸ್ಟರ್ ಆ್ಯಪಲ್ಲಿ. ನಿಮಗೇನಾದರೂ ಎಡಿಟಿಂಗ್ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತಿದ್ರೆ ಕಾಮೆಂಟ್ ಮಾಡಿ, ನಾನು ಖಂಡಿತ ವೀಡಿಯೋನ ಮಾಡ್ತೀನಿ ಹೇಗೆ ಎಡಿಟಿಂಗನ್ನು ಮಾಡೋದು ಅಂತ. ಫ್ರೆಂಡ್ಸ್, ಈಗ ನಿಮಗೆ ನಾನು ಯಾವ ಆ್ಯಪನ್ನು ಬಳಸ್ತೀನಿ ಎಡಿಟಿಂಗ್ ಮಾಡಲಿಕ್ಕಂತ ಗೊತ್ತಾಯ್ತಲ್ವ. ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋತೆ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ನೋಡಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.